9 ತಿಂಗಳ ಗರ್ಭಿಣಿಯ ಬರ್ಬರ ಹತ್ಯೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಘಟನೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನ ಹಾರುಗೆರೆ ಆಸ್ಪತ್ರೆಗೆ ದಾಖಲು. ಇನ್ನು ಚಿಕಿತ್ಸೆ ಫಲಿಸಿದ ಗರ್ಭಿಣಿ ಸುವರ್ಣ ಮಾಂತಯ್ಯ ಮಠಪತಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ ಸಂದರ್ಭದಲ್ಲಿ ಬಂದು ದುಷ್ಕರ್ಮಿಗಳಿಂದ ಕೃತ್ಯ ನಡೆದಿರುವಂತದ್ದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ಮಹಿಳೆಯ ಮರಣೋತ್ತರ ಪರೀಕ್ಷೆ. ಮೃತ ಮಹಿಳೆಗೆ 4 ಜನ ಹೆಣ್ಮಕ್ಳು, 5ನೇ ಮಗುವಿನ ನಿರೀಕ್ಷೆಯಲ್ಲಿ ತುಂಬು ಗರ್ಭಿಣಿ. ಮುಂದಿನ 1 ವಾರದಲ್ಲಿ ಹೆರಿಗೆಗೆ ದಿನಾಂಕ ನಿಗದಿ ಮಾಡಿದ್ರು ವೈದ್ಯರು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಹರಿತ ಆಯುಧದಿಂದ ಸುವರ್ಣ ಹತ್ಯೆ ಮಾಡಲಾಗಿರುವಂತದ್ದು. ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಮಹಂತೇಶ್ ಐಹೊಳೆ, ನ್ಯೂಸ್ 81 ಕನ್ನಡ, ಅಥಣಿ. 12ರಿಂದ 1 ಗಂಟೆ ಒಳಗೆ ಆಗೈತ್ರಿ. ಏನಾಗಿದ್ರಿ? ಇದು ಮರ್ಡರ್ ಆಗೈತ್ರಿ. ಮರ್ಡರ್ ಅಂದಂಗಿರಲ್ಲ, ಮತ್ತು ಮರ್ಡರ್ ಆಗೈತ್ರಿ. ಅವ್ರ ಮನೆ ಮಾಲಕನು ಇದ್ದಿದ್ದಿಲ್ಲ, ಎಲ್ಲಿ ದವಾಖಾನೆಗೆ ಏನು ಹೋಗಿದ್ರತ್ರಿ. ಮಧ್ಯಾಹ್ನದಾಗ ಅವ್ರ ಮನ್ಯಾಗ ಹೆಣ್ಮಕ್ಳು ಒಬ್ಬರ ಇದ್ದ ಟೈಮ್ನಾಗ 12ರಿಂದ 1 ಅನ್ಗೊಡ್ದ ಈ ಮರ್ಡರ್ ಆಗೈತ್ರಿ. ಇದನ್ನು ಇನ್ನೂ ಆದರೂ ಗುರ್ತಾಗವಾದ್ರಿ, ಇದು ಯಾರು ಮಾಡ್ಯಾರು, ಏನು ಮಾಡ್ಯಾರು ಅನ್ನೋದು. ಇದು ಯೋಗ್ಯ ತನಿಖೆ ಆಗಬೇಕ್ರಿ. ಅವ್ರನ್ನ ಅಗದಿ ಅರ್ಜೆಂಟ್ ಅವ್ರನ್ನ ಹಿಡಿಯಂಥ ವ್ಯವಸ್ಥಿತ ಆಗಬೇಕು. ಪೊಲೀಸ್ ಸಿಬ್ಬಂದಿ ಅವ್ರನ್ನೂ ಅವ್ರು ಯಾರ ಎಂತ ಏನು ಅನ್ನೋದು ತನಿಖೆ ಆಗಬೇಕು, ಹಿಡಿಬೇಕು. ಆ ಹೆಣ್ಮಕ್ಳ 8-8.5 ತಿಂಗಳ ಗರ್ಭಿಣಿ ಇದ್ದವ್ರನ್ನ ಇಂಥವ್ರು ಮರ್ಡರ್ ಮಾಡ್ಯಾರ ಅಂದ್ರೆ ಇದೊಂದು ಭಾಳ ಕೆಟ್ಟ ಕೆಲಸ ಆಗೈತ್ರಿ ನಮ್ಮ ಊರಾಗ್ರಿ. ಇಂಥ ಕೆಲಸಗಳು ಆಗಬಾರ್ದೈತ್ರಿ. ಹಿಂದೂ ಆಗಿಲ್ರಿ, ಮುಂದೂ ಆಗಬಾರ್ದು ಅನ್ನುವಂಥದ್ದು ಒಂದು ವ್ಯವಸ್ಥಿತ ಮಾಡ್ಬೇಕ್ರಿ. ಇದಕ್ಕೆ ನಮ್ಮ ಊರನ್ನ ಅಂಜೈತ್ರಿ ಇಂಥದ್ದೆಲ್ಲ ಆಗಾಣ. ಮತ್ತು ಅವ್ರು ಎಷ್ಟು ಭಯ ಪಟ್ಟಿರ್ಬೇಕ್ರಿ. ಅವ್ರ ಮನ್ಯಾಗ ಇರೋದಾರೆ ಹಂಗ್ರಿ, ಹೋಗೋದಾರೆ ಹಂಗ್ರಿ. ಅವ್ರಿಗೆ 4 ಮಕ್ಕಳು ಸಣ್ಣ ಅದಾವು. ಅದ್ರ ಪರಿಸ್ಥಿತಿ ನಾವು ಸಂಸಾರನ ಒಟ್ಟೆ ಎಲ್ಲ ಅಳಗಾಲ ಆಗೋತ್ರಿ. ಹುಡುಗನ ಅಪ್ಪನೂ ತೀರ್ಕೊಂಡ್ರಿ, ತಾಯಿ ಒಬ್ಬಾಕಿ ಅದಾಳ್ರಿ, ಆಕಿ ಏನು ಸುದ್ದಿ ಆಗಿಲ್ರಿ, ಆಕಿದು ವಯಸ್ಸಾಗೈತ್ರಿ. ಸಣ್ಣ 4 ಮಕ್ಕಳು ಅದಾಳ್ರಿ. ಇದ್ದಾಕಿ ಒಬ್ಬಾಕಿ ಅವ್ರ ಮಿಸಸ್ ಆಕಿ ತೀರ್ಕೊಂಡು ಹೋದ್ರಿ. ಅವ್ರಿಗೆ ನೀವು ಏನು ಶಿಕ್ಷೆ ಕೊಡುವಂಥದ್ದು ಏನು ಐತೆ ನೋಡ್ರಿ, ಅದನ್ನು ಮಾಡ್ರಿ. ಬಟ್ ಊರಾಗ ಎಷ್ಟು ಗಂಟೆಗೆ ಗೊತ್ತಾಯ್ತು? ಊರಾಗ ಸಾಧಾರಣ 1-2 ಅಂದ್ರೆ ಗುರ್ತಾಗೈತ್ರಿ. ಮೊದಲು ಪೈಲ ಯಾರು ನೋಡ್ರಿ? ಪೈಲ ನೋಡಿದ ಅವನ ರೀ. ತಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ಮಾಚಕ್ನವ್ರು. ಇನ್ನು ಗ್ರಾಮ ಪಂಚಾಯತ್ ಏನು ರೀ ಊರು ಇದೆ. ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನೀರು ಹಾಸಿನ್ರಿ. ನೀರು ಹಾಸಿ ಊಟ ಇಬ್ಬರು ಕೂಡಿ ಎಲ್ಲರೂ ಹುಡುಗರ ನಾವು ಎಲ್ಲ ಊಟ ಮಾಡಿದ್ರಿ. ಅವು ದೊಡ್ಡ ಹುಡುಗರ ಸಾಲಿ ಹೋದ್ರಿ. ಇಲ್ಲಿ ಸಾಲಿ ಹೋದ್ರೆ 10 ಗಂಟೆ ಇಂಥ ಸಣ್ಣ ಹುಡುಗಿದ ರಿಕ್ಷಾ ತಪ್ಪಿರಿ. ರಿಕ್ಷಾ ತಪ್ಪಂದ್ಲಿ ಏನಂದ್ರಿ, ಹೋದ ಕೊಡ್ತಾನ ಸಾಲಿ ರೀ ಬಿಟ್ಟು ಬಾ ಅಂದ್ರಿ. ಹ್ಞೂ ಎಣ್ಣೆ ಹ್ಞೂ ಅಂದ ಎಲ್ಲ ಅರ್ಬಿ ಹಾಕೊಂಡ ಹುಡುಗಿನ ತೊಗೊಂಡ್ರಿ. ಇಂಥ ಏನಂದ್ರಿ, ಅತ್ತ ಹರಿಗಿರಿ ಹೋಗಿ ರಿಪೋರ್ಟ್ ತೊಗೊಂಡು ಬಾ ಅಂದ್ರಿ. ಹ್ಞೂ ಅಂತಂದ ಹುಡುಗಿನ ಕುಣಿಸ್ಕೊಂಡ್ರಿ. ರಿಪೋರ್ಟ್ ತೊಗೊಂಡ ಕೋವಿಡ್ಗೆ ಹೋದನ್ರಿ. ಹುಡುಗಿನ ಸಾಲ್ಯಾಗ ಬಿಟ್ಟನ್ರಿ. ನಾಟಕ ಹರಿಗಿರಿ ಹೋದನ್ರಿ. ಸರ್ ಮೈಂಡ್ ರಿಪೋರ್ಟ್ ಬಿಟ್ಟು ಹೋಗಿರೋದ್ರಿ, ಮತ್ತು ರಿಪೋರ್ಟ್ ಒಟ್ಟು ಕೊಡನ್ರಿ. ಅವ್ರೊಂದು 10 ನಿಮಿಷ ಕೊಂಡ್ರಿ ಅಂದ್ರೆ 10 ನಿಮಿಷ ಕೂತ ರಿಪೋರ್ಟ್ ಒಟ್ಟು ತೊಗೊಂಡ್ರಿ. ರಿಪೋರ್ಟ್ ಒಟ್ಟು ತೊಗೊಂಡು ಬ್ಯಾನ್ರಿ. ಬರೋ ಟೈಮ್ ದನಗಳು ಮೇವಿಲ್ಲ ಇದ್ರಿ. ಹಾದ್ಯಾಗ ಬರ್ತಾ 1-2 ವಾಡಿ ಕಟ್ಕೊಂಡ ಮನೆಗೆ ಬನ್ರಿ. ಮನೆಗೆ ಬರೋಟಿಗೆ ದಿನ ಇಲ್ಲಿ ಬರೋಟಿಗೆ ಗಾಡಿ ಸಪ್ಪಳ ಕೇಳಿ ಒಳಗಿಂದ ವ್ಯಾದ ಹೊರಗೆ ಬರ್ತೀರಿ. ಹಗ್ಗ ಬಿಚ್ಚಾಕ ಗಾಡಿ ಅದ್ರಿ. ಬರಲಿಲ್ಲ ರೀ ಆಕೆ 1-2 ಮಿನಿಟ್ ರೀ. ಬರಲ್ದಕ್ಕ ಅಲ್ಲಿ ನಾವು ಒದಿರಿನ ರೀ, ಹೋಗಿ ಕೊಡ್ಲಿಲ್ಲ ರೀ. ಮತ್ತೊಮ್ಮೆ ಒದ್ರಿನ ರೀ, ಎಳ್ಯಾಡಕತ್ತೀವಿ ರೀ. ಆ ಗಾಡಿ ಅಲ್ಲೇ ಕೈಯಿಂದ ಅಲ್ಲೇ ಬಿಟ್ಟ ಒಳಗೆ ಬಾಗಿಲ್ಲ ಒಳಗೆ ನುಗ್ಸಿ ಒಳಗೆ ಹೋದನ್ರಿ. ಹೋಗಿ ಹೊಡೆದ ಬಿದ್ದು ತಳಗೆ ಉಳ್ಳಾಡತ್ತೀವಿ ರೀ. ಉಳ್ಳಾಡತ್ತೀವಿ ರೀ. ತಳಗೆ ಎಲ್ಲ ಮನಾಡ್ರ ಬಿದ್ದೈತ್ರಿ. ಏನು ಖರ್ಚಾಗಿತ್ತು? ರಗತ್ ಬಿದ್ದೈತ್ರಿ. ಎಲ್ಲ ಖರ್ಚಾಗತ್ರಿ. ಇಲ್ಲಿ ಎಲ್ಲ ಖರ್ಚಾಗೈತ್ರಿ. ಇಲ್ಲಿ ಕೈಗೆಲ್ಲ ಆಗೈತ್ರಿ. ಇಲ್ಲಿ ಎದಿ ಮೇಲೆ ಆಗೈತ್ರಿ. ಎಲ್ಲ ಎದಿ ಮೇಲೆ ಐತೆ ಅನ್ಕೊಟ್ಟಿಗೆ ರೀ. ಇವ್ರು ಹುಡುಗ ಮಾಚುನ ಹುಡುಗ್ರಿ, ಬಸವನ ಹುಡುಗ್ರಿ. ಫೋನ್ ಹಚ್ಚಿನ್ರಿ. ಎಲ್ಲರಿಗೂ ಒಂದು ಫೋನ್ ಹಚ್ಕೋದು ಬಾ, ನಾನು ಹೇಳ್ತೀನಿ ಒಟ್ಟು ಹಂಗಾರೆ ಮಾಡಿ ಒಟ್ಟು ಉಳಿಸ್ಕೊಂಡು ಬಾ ಅಂತಂದು ಹೇಳಿ ಫೋನ್ ಹಚ್ಚಿನ್ರಿ. ಬರೋಟಿಗೆ ಬಾಯ್ಲೆ ಸಮಾಧಾನ ಬರೋಟಿಗೆ ನನಗೆ ತಡಿ ಮೇಲೆ ಮನೆಗೆ 2 ಕಾಳು ನೀರು ಹಾಕ್ಯಂಡ್ರಿ. ನನ್ನ ಸಂಗಡ 2 ಮಾತು ಮಾತಾಡ್ಲಿಲ್ಲ. ನಾನು ಕೈ ಸೊನ್ನೆ ಮಾಡಿ ಹೇಳ್ತೇನೆ. ನನ್ನ ಲೌಟ್ ಮಾಡಿ ದವಾಖಾನೆ ಹೋಯ್ತಂದು ಹೇಳ್ತೇಳ್ರಿ. ಹೋಟಿಗೆ ಎಲ್ಲರೂ ಗೊಳೆ ಆದ್ರಿ. ಇದು ಪಟಕನ ದವಾಖಾನೆ ಕಾರ್ ಹಿಡಿಯಾಗ ಹೋದ್ರಿ. ಯಾರ ಮ್ಯಾಗ ಸಂಶಯ? ನಾವು ಯಾರ ಸಂಗಡ ನಾವು ಎಲ್ಲರೂ ನಾ ಯಾರ ಮೇಲೆ ಹೇಳೋದು. ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದ್ದೀರಿ? ಇನ್ನು 8 ತಿಂಗಳಾಗಿತ್ತು ಸರ್. ಜನವರಿ 30 ಡೇಟ್ ಕೊಟ್ಟಿರಿ. ಯಾರಾದರೂ ಜಗಳ ತೆಗೆದೇನು? ಜಗಳ ಐತೆ ನಿಮ್ಮ ವಿವಾಹಕ್ಕೆ ಜೀವನ
ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.